ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಪ್ಲೀಸ್ ಯಾರನ್ನು ಕೂಡ ನನ್ನ ಭೇಟಿಗೆ ಬಿಡಬೇಡಿ ಅಂತ ನಟ ದರ್ಶನ್ ಅಧಿಕಾರಿಗಳ ಬಳಿಯಲ್ಲಿ ಬೇಡ್ಕೋತಿದ್ದಾರಂತೆ. ಯಾರೊಬ್ಬರನ್ನ ನನ್ನ ಭೇಟಿಗೆ ಬಿಡಬೇಡಿ ಅಂತ ನಟ ದರ್ಶನ್ ಪೊಲೀಸ್ ಅಧಿಕಾರಿಗಳ ಬಳಿಯಲ್ಲಿ ಮನವಿ ಮಾಡ್ಕೋತಿದ್ದಾರಂತೆ. ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಬಂದು ಅಲ್ಲಿಂದ ತೆರಳಿದ ಮೇಲೆ ದರ್ಶನ್ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದಾರಂತೆ. ಇನ್ನು ಇದೇ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ದರ್ಶನ್ ಜೈಲು ಪಾಲಾಗಿದ್ರು. ಇದೀಗ ಮಗ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ಇಬ್ಬರೂ ಭೇಟಿ ಮಾಡಿದ ಬಳಿಕ ದರ್ಶನ್ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದಾರಂತೆ. ಯಾರೊಬ್ಬರನ್ನು ಭೇಟಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ದರ್ಶನ್ ಅಧಿಕಾರಿಗಳ ಬಳಿಯಲ್ಲಿ ಹೇಳ್ತಿದ್ದಾರಂತೆ. ನನ್ನ ಭೇಟಿಗೆ ಫ್ಯಾನ್ಸ್ಗಳು ಕಾಯೋದು ಬೇಡ, ನನ್ನ ಅಭಿಮಾನಿಗಳು ನನ್ನ ಭೇಟಿಗಾಗಿ ಬಂದು ಜೈಲಿನ ಹೊರಗೆ ಕಾಯೋದು ಬೇಡ, ಅವರನ್ನ ಅಲ್ಲಿಂದ ಕಳಿಸ್ಕೊಡಿ ಅಂತ ಅಧಿಕಾರಿಗಳ ಬಳಿಯಲ್ಲಿ ಮನವಿ ಮಾಡ್ಕೊಳ್ತಿದ್ದಾರಂತೆ. ಇನ್ನು ಅಧಿಕಾರಿಗಳ ಬಳಿಯಲ್ಲಿ ನಟ ದರ್ಶನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಡ್ಕೊಳ್ತಿದ್ದಾರಂತೆ. ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿಗಳು ನನಗಾಗಿ ಕಾಯೋದು ಬೇಡ, ಯಾರನ್ನೂ ಕೂಡ ನನಗೆ ಭೇಟಿ ಮಾಡುವಂತಹ ಇಷ್ಟ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಇನ್ನು ಅದರಲ್ಲೂ ತಮ್ಮದೇ ಒಬ್ಬ ಅಭಿಮಾನಿಯ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಇದೀಗ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದಾರೆ. ಇನ್ನು ಯಾವುದೇ ಒಬ್ಬ ನಟನಾಗಲಿ, ಅದರಲ್ಲೂ ಸ್ಟಾರ್ ನಟ ಒಂದು ಪ್ರಕರಣದಲ್ಲಿ, ಗಂಭೀರ ಪ್ರಕರಣದಲ್ಲಿ ಜೈಲು ಪಾಲಾದ ಬಳಿಕ ಅಭಿಮಾನಿಗಳನ್ನು ಎದುರಿಸೋದು ಹೇಗೆ, ಅಭಿಮಾನಿಗಳಿಗೆ ಏನಂತ ಉತ್ತರ ಕೊಡೋದು, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಇದೀಗ ದರ್ಶನ್ಗೆ ಎದುರಾಗ್ತಾ ಇದೆ. ಅಭಿಮಾನಿಗಳು ಭೇಟಿಯಾದರೆ ಏನಂತ ಮಾತಾಡೋದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಏನು ಮಾತನಾಡೋದು, ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೀಗ ಅವರನ್ನು ಕಾಡ್ತಾ ಇದೆ. ಅದೇ ರೀತಿಯಾಗಿ ಅಭಿಮಾನಿಗಳು, ಅದರಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ನೂರಾರು ಸಂಖ್ಯೆಯಲ್ಲಿ ಬಂದು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹಾತೊರಿತಾ ಇದ್ದಾರೆ. ಹೀಗಾಗಿ ದರ್ಶನ್ನ ಭೇಟಿ ಮಾಡೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರಂತೆ. ನನ್ನ ಅಭಿಮಾನಿಗಳು ನನಗಾಗಿ ಕಾಯೋದು ಬೇಡ, ದಯವಿಟ್ಟು ಅವ್ರನ್ನ ಕಳಿಸ್ಕೊಡಿ ಅಂತ ಅಧಿಕಾರಿಗಳ ಬಳಿಯಲ್ಲಿ ದರ್ಶನ್ ಮನವಿ ಮಾಡ್ಕೊಳ್ತಿದ್ದಾರಂತೆ.